ಕೃಷಿಕ ಕೃಷಿಕಲ್ಲ ಕೃಷಿಕ. ಇವತ್ತು ಇವನಿಂದ ಎದ್ದು ನಂಟಲ್ಲ ನಮ್ಮದ್ದು. ಬಹಳ ಕಾಲದಿಂದಲೂ ಇದ್ದೀಯ. ನನ್ನ ತಂದೆಯ ಜೊತೆಗಿದ್ದವ ನೀನು, ಹೌದೇನು? ವರ್ತಮಾನ ಕಾಲದಲ್ಲಿ ಶೋಣಿತಾಪುರದ ಸರ್ವಾಧಿಕಾರಿ ಯಾರು ಅಂತ ಕೇಳಿದ್ರೆ ಯಾರು ಅಂತ ಹೇಳ್ತಾರೆ? ಬರ್ಬರಾಸುರ. ನನ್ನಪ್ಪ ಯಾರು? ನನಗೆ ನನ್ನಪ್ಪ ಯಾರು ಅಂತಲೇ ಗೊತ್ತಿಲ್ಲ. ನಿನ್ನಪ್ಪನನ್ನು ಕೇಳಿದ್ದಲ್ಲ, ನನ್ನಪ್ಪನನ್ನು ಕೇಳಿದ್ದೆ. ನಿಮ್ಮಪ್ಪ ದುರ್ಜಯಾಸುರ. ದುರ್ಜಯಾಸುರ ಏನು ಮಾಡೋಣ? ಸ್ವರ್ಗದ ಬಯಕೆಯಿಂದ ಮೇಲೆ ಹೋದ್ರು. ಅಪ್ಪನಿಗೆ ಬಯಕೆಯಾಗಿ ಹೋದಲ್ಲ. ನೀನು ಅವಾಗ ಇರ್ಲಿಲ್ವಾ? ಇದೈತೆ. ಮತ್ತೆ ಅವ್ರು ಹೇಳಿಲ್ವಾ ನಿನ್ನ ಹತ್ರ? ನಾನು ಆ ಬಯಕೆ ಕಾರ್ಯಕ್ರಮದಲ್ಲಿ ನಾನು ಇರ್ಲಿಲ್ಲ. ಎಂತ ಬಯಕೆ? ಬಯಕೆ ಅದಲ್ಲೂ ಹೆಂಗಸರಿಗಾಗುವಂತ ಬಯಕೆ ಅಲ್ಲ. ನನ್ನ ತಂದೆಗೆ ಸ್ವರ್ಗವನ್ನು ಪಡೆಯಬೇಕೆನ್ನುವಂತ ಆಶೆ ಇತ್ತು. ದೇವತೆಗಳನ್ನೆಲ್ಲ ಸೋಲಿಸಿದ್ರಂತೆ. ಆ ಕಾಲದಲ್ಲಿ ದುಷ್ಯಂತ ಎನ್ನುವ ಒಬ್ಬ ಮಾನವ ಬಂದು ನಮ್ಮಪ್ಪನನ್ನು ಕೊಂದ. ಅಯ್ಯೋ, ಹೋಗಿರಿ ಪ್ರಭು, ನೀವು ಅಲ್ಲೇ ಸುಖವಾಗಿರಿ. ಎಂತದು ಸುಖವಾಗಿರಿ? ಸುಖವಾಗಿರಿ ಅಂತ ಹೇಳು. ಆ ಸಿಟ್ಟು, ಆ ಸೇಡು ಇನ್ನೂ ಕೂಡ ನನ್ನಲ್ಲಿದೆ. ನನ್ನಲ್ಲಿ ಹೊತ್ತಿ ಎಲ್ಲ ಹೋಗಿದೆ. ಸಾಧಾರಣ ಒಂದಲ್ಲ ಒಂದು ದಿವಸ ನಾನು ತೀರಿಸೇ ತೀರ್ತೇನೆ. ನಾನು ಕೂಡ ತೀರುದೆ. ಅದ ಅರ್ಥ ಬೇರೆ ಆಗ್ತದೆ ನೀನು ಹಾಗೆ ಹೇಳಿದ್ರೆ. ನೀವು ತೀರಿಸೋದು, ನಾನು ತೀರುವುದು. ಹೌದೇನೋ? ನಮಗೇನಾದ್ರೂ ಕಡಿಮೆ ಉಂಟಾ? ಏನಿಲ್ಲ ನಮಗೆ. ಅಂದ್ರೆ ಕೊರತೆ? ನಮಗೇನು ಕೊರತೆ ಇಲ್ಲ. ನಾವು ದುಡಿತೇವ. ನಮ್ಮ ಮುಖ ನೋಡುವಾಗ ದುಡಿಯುವವರಾಗೆ ಕಾಣ್ತದ. ನನ್ನದಾದ್ರೆ ಬಿಡಿ, ನಿಮ್ಮ ಮುಖ ನೋಡುವಾಗ ದುಡಿಯುವವರಾಗೆ ಕಾಣ್ತದ. ನಾನು ಬೇಡುವವನ? ಯಾಜಮಾನ್ಯದ ವರ್ಕರ್ಸ್ ಅಲ್ಲ, ವರ್ಚಸ್ಸು. ನಿಮ್ಮ ಮುಖದಲ್ಲಿ ಕುಣಿತಾ ಉಂಟು. ಒಂದು 10 ಜನರಿಗೆ ಪ್ರಸಾದ ಕೊಡುವವರಾಗಿ ಕಾಣ್ತೀನಿ. ನಾನೇನು ದೇವಸ್ಥಾನದಲ್ಲಿ ಪೂಜೆ ಮಾಡೋ ಭಟ್ಟ? ಅನ್ನಪ್ರಸಾದ ದಾನ ಮಾಡುವವರಾಗಿ. ಅನ್ನದಾನ, ವಸ್ತ್ರದಾನ, ವಿದ್ಯಾದಾನ, ತೈಲದಾನ. ಯಾರಿಗೆ? ಅದೇ ನೀವು ಹೇಳಿದ್ದು ತೈಲದಾನ. ಮಿತ್ರ, ಸೋಲಿನ ಪಾಠ ಚಂದ, ಹಸಿವಿನ ಊಟ ಚಂದ, ಪ್ರೀತಿಯ ಕೋಪ ಚಂದ, ಎಲ್ಲವನ್ನು ಸ್ವೀಕರಿಸುವಂತ ಮನಸ್ಸಿದ್ರೆ ಬದುಕೇ ಚಂದ. ನಾವು ಯಾರ ಬದುಕನ್ನು ಕೂಡ ನೋಡಿಕೊಂಡು ಬದುಕುವುದಲ್ಲ, ನಮ್ಮದ್ದೇ ಸ್ವಂತ. ನಾವು ಏನಾದ್ರೂ ಖರ್ಚು ಮಾಡುವುದಿದ್ರೆ ನಮ್ಮ ಕಿಸೆಯಿಂದಲ್ಲ. ನಮ್ಮಪ್ಪ ಮಾಡಿದ್ದು ಬೇಕಾದಷ್ಟುಂಟು, ಅದನ್ನೇ ನಾವು ವಿನಿಯೋಗಿಸುವುದು. ಹಾಗಲ್ಲ, ನಾವು ಒಟ್ಟಾರೆ ಖರ್ಚು ಮಾಡುವುದಲ್ಲ. ಬೇಕಾದವರಿಗೆ ಬೇಕಾದನ್ನು ಕೊಡಿಸುವಂತ ಕಾಯಕ ನಮ್ಮದ್ದು. ನಮಗೆ ಹವ್ಯಾಸ ಉಂಟು. ಹವ್ಯಾಸ ಕೆಲವೆಲ್ಲ ಉಂಟು. ನಮ್ಮ ಹವ್ಯಾಸದ ವಿಷಯ ಹೇಳಿ. ನಾನು ನಿನ್ನದ್ದು ಹೇಳಿದ? ನನ್ನದನ್ನು ಹೇಳಿ. ನನ್ನ ಹವ್ಯಾಸ ಮೃಗಬೇಟೆಯನ್ನಾಡುವುದು, ಕ್ರೂರ ಮೃಗಗಳನ್ನು ಕೊಲ್ಲುವುದು, ಮಾಂಸವನ್ನು ತಿನ್ನುವುದು, ರಕ್ತವನ್ನು ಕುಡಿಯುವುದು, ಹಾಯಾಗಿದ್ದು ಬಿಡುವುದು. ಬಂದರೆ ಬಂತು, ಹೋದ್ರೆ ಹೋಯ್ತು. ಹಾಗಲ್ವಾ? ಹೌದೌದು, ನಮ್ಮದು ಜೀವನವೇ ಹಾಗೆ. ಬಂದ್ರೆ ಬಂತು, ಹೋದ್ರೆ ಹೋಯ್ತು. ಯಾರು ಹಾಗೆ? ನೀನು ಇವತ್ತು ಬೇಟೆಯಾಡಬೇಕು ಅಂತ ಮನಸ್ಸಾಗಿದೆ. ನನ್ನ ಜೊತೆಗೆ ನೀನು ಬರಬೇಕು. ನಾನು ಬರುವುದೇ. ಬರಬೇಕು ಅಂತ ಹೇಳಲಿಕ್ಕಿಲ್ಲ. ಬರುವುದೇ? ಹಾಗಿದ್ರೆ ಬೇಟೆಗೆ ಹೋಗುವ. ಹೋಗುದೇ? ನಿನಗೆ ಮತ್ತೆ ತಲೆ ಸರಿ ಉಂಟ? ನಾನು ಹೋಗುದು. ನೀನು ಬಸವನ? ನೀನು? ನಾನು ನಿಜವಾಗಿ ಸೀದಾ ಹೋಗುದು ಅಂತಲೇ ಇದ್ದದ್ದು. ಹೋದ್ರೆ ಈಗ ಸಮಸ್ಯೆ ಆಗ್ತದೆ. ಅದಕ್ಕೆ ನಾವು ಹೋಗಿ ಪ್ರಯೋಜನ ಇಲ್ಲ. ಏನು ಮಾಡ್ಬೇಕು ಅಂತ ಹೇಳುದು ನೀನು? ಒಂದು ಕೆಲಸ ಉಂಟು. ನಾವು ಈ ದಾರಿಯಲ್ಲಿ ಹೋಗುದು ಬೇಡ. ಮತ್ತೆ ಇದು ದಾರಿ ಯಾವುದು? ಇದು ರಾಜಬೀದಿ ಅಲ್ವಾ? ರಾಜಬೀದಿಯಲ್ಲಿ ಹೋದ್ರೆ ಏನಾಗ್ತದೆ? ರಾಜಬೀದಿಯಲ್ಲಿ ಹೋಗ್ಬೇಕು. ನಾವು ರಾಜರ ಮಕ್ಕಳು. ನಾವು ರಾಜಬೀದಿಯಲ್ಲಿ ಹೋದ್ರೆ ರಾಕ್ಷಸ ರಾಜರ ಮಕ್ಕಳು. ಎಲ್ಲರೂ ಭಜನೆ ಆಡುವುದಕ್ಕೆ ಪ್ರಾರಂಭಿಸ್ತಾರೆ. ಭಜನೆ ಹಾಡ್ಲಿ, ಭಜನೆ ಅವರಷ್ಟಕ್ಕೆ ಅವರು ಹಾಡ್ತಾ ಇರ್ತಾರೆ. ರಾಜಬೀದಿಯೊಳಗಿಂದ ಜಗದಾಭಿ ಬಂದ ರಾಜಬೀದಿಯೊಳಗಿಂದ ಅದು ಹಾಗೆ ಹೇಳಿಕೊಟ್ಟದ್ದು ಯಾರು ನಿನಗೆ? ಎಲ್ಲವರು ಹೇಳ್ತಾರೆ. ಎಲ್ಲವರು ಹಾಗೆ ಹೇಳುದ? ಹಾಗೆ. ಅದೇನು ಆಕ್ರಮದ ಭಜನೆ ಅದು? ಅದು ಅಂತ ಹೇಳಿದ್ರೆ ನೀವು ಜಗದ ಆದಿದೇವ ಆಗಿದ್ದೀರಿ ಅಂತ. ಓ, ನನ್ನಲ್ಲಿ ದೇವರನ್ನು ಕಾಣುತ್ತಾ ಇದ್ದಾರೆ ಅಂತಾರೆ. ನಿಮ್ಮ ಸಮಾಧಿ ಮಾಡಿ. ಏನು ಕೊಂದೇ ಬಿಡ್ತೀನಿ? ಇಲ್ಲ, ಮತ್ತೆ ಮಣ್ಣಿನ ದಿಬ್ಬ 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 ಮಾಡಿ ಅದರ ಮೇಲೆ ನಿಮ್ಮ ಮೂತ್ರಿ
ಮೂರ್ತಿ. 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 ಮಾಮ ಯಾವುದೋ ಒಂದು ಒಂದು ಪ್ರತಿಮೆ. ಪ್ರತಿಮಾ. ಯಾರು ಪ್ರತಿಮಾ? ಅವಳದ್ದು ಪರಿಚಯ ಉಂಟಾ? ನೀವು ಹೇಳಿದ್ದು ಪ್ರತಿಮೆ. ಪ್ರತಿಮೆ. ಪ್ರತಿಮೆಯನ್ನು ಮಾಡಿ ಎಂತದ್ದು ನಮ್ಮ ರಾಕ್ಷಸರ ಒಂದು ಅವಸ್ಥೆ ನೋಡ್ಬೇಕು. ಕುಣಿದು ಭಜನೆ, ಕುಳಿತು ಭಜನೆ, ನಿಂತು ಭಜನೆ, ಮಲಗಿ ಭಜನೆ. ಮಲಗಿ ಭಜನೆ. ಅಯ್ಯೋ, ನಮ್ಮ ರಾಕ್ಷಸರೆಲ್ಲ ಯಾವುದಕ್ಕೆಲ್ಲ ತಯಾರಾಗಿದ್ದಾರೆ ಅಂತ ಹೇಳಿ ಪ್ರಯೋಜನ. ಹೌದು. ಹಾಗಾಗಿ ನಾವು ಆ ದಾರಿಯಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ. ನಾವು ಈ ದಾರಿಯಲ್ಲಿ ಹೋಗುವ. ಈ ಓಣಿಯಲ್ಲಿ ಹೋಗುವಾಗ ಸೀದಾ ಮುಂದೆ ಹೋದ್ರೆ ಅಲ್ಲಿ ಮದ್ಯದ ಅಂಗಡಿ ಸಿಗುತ್ತದೆ. ನಿನ್ನ ಹತ್ರ 1000 ಸಲ ಹೇಳಿದ್ದೇನೆ ನಾನು. ಏನು? ನಮ್ಮ ರಾಜ್ಯಕ್ಕೆ, ನಮ್ಮ ಅರಮನೆಗೆ ಬರುವವರಿಗೆ ಯಾವುದರಿಂದಲೂ ಕೊರತೆ ಆಗಬಾರದು. ಅದರಲ್ಲಿಯೂ ಕೂಡ ನೇರ ದಾರಿ ಇರಬೇಕು. ಆ ದಾರಿಯಲ್ಲಿ ಏನಾದ್ರೂ ಅಂಗಡಿ ಇದ್ರೆ ಅದನ್ನು ಬದಿಗೆ ಸರಿಸಿ ತೆರವುಗೊಳಿಸಬೇಕು. ಬರುವವರಿಗೆ ಹೋಗುವವರಿಗೆ ಸ್ವಲ್ಪ ಸುಲಭ ಆಗಬೇಕು. ಎಂತದ್ದು ಅಂಗಡಿ? ಎಲ್ಲಿ? ಮಧ್ಯದಲ್ಲಿ. ಮಧ್ಯದಲ್ಲಿ ಅಂಗಡಿ ಅಲ್ಲ, ಮತ್ತೆ ಅಂಗಡಿಯ ಮಧ್ಯದ್ದು. ಅಂಗಡಿಯೇ ಮಧ್ಯದ್ದು. ಅಮಾಳು. ಅಲ್ಲಿಗೆ ಹೋಗ್ತೇನೆ ನೀನು? ಅಲ್ಲಿಗೆ ನಾನು ಯಾವಾಗಲೂ ಹೋಗ್ತೇನೆ. ಇವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ. ನಾನು ಬರುದಿಲ್ಲ. ಬರ್ಬೇಕು. ಬರುದಿಲ್ಲ. ನಮಗೆ ಬೇಕಾದುದಕ್ಕ ಒಂದು ಉರುಪು ಬೇಕು. ಎಂತದ್ದು ಉರುಪು? ಉರುಪು ಬರ್ಬೇಕು. ಉರುಪು ಅದು ಬರ್ಬೇಕಾದ್ರೆ ನಾವು ಹೋಗುವ. ನಾನು ಅವರಲ್ಲಿ ಹೇಳಿದ್ದೇನೆ ಏನಂತ, ನನ್ನ ಯಜಮಾನರನ್ನು ಕರ್ಕೊಂಡು ಬರ್ತೇನೆ ಅಂತ. ಹಾಗೆ ನಾನು ನೀವು ಹೋಗಿ ಕೂತ್ಕೊಳ್ಳುವ. ಕೂತ್ಕೊಂಡು ಅಲ್ಲಿಗೆ ಅವರು ತಂದು ಇಡ್ತಾರೆ. ನಿಮಗೆ ಒಂದು ಇಷ್ಟು, ನನಗೊಂದು ಇಷ್ಟು. ಅದೆಂತದ್ದು ಹಾಗೆ? ನನಗೆ ಅನುಭವ ಉಂಟು ಮಾರ್ರೆ. ನಾನು ದೊಡ್ಡವ ಅಲ್ವಾ? ನೀವು ದೊಡ್ಡವರಾದ್ರೆ ನನ್ನಷ್ಟು ಅನುಭವ ಉಂಟು ಆ ವಿಭಾಗದಲ್ಲಿ ನಿಮಗೆ. ನಾನು ಯಾವಾಗದಿಂದ ಕುಡಿತಾ ಇದ್ದೇನೆ ಅಂತ ಗೊತ್ತುಂಟ ನಿಮಗೆ? ಮತ್ತೆ ಕಣ್ಣು ದೊಡ್ಡದು ಮಾಡ್ತಾನೆ. ನನ್ನೊಂದು ಹಿರಿಸ್ಥಾನಕ್ಕೆ ಬೆಲೆ ಇಲ್ವಾ? ಹಿರಿತನ. ನೀವು ಬೇರೆ ಯಾವುದ್ರಲ್ಲೂ ನನಗೆ ಮರ್ಯಾದೆ ಕೊಡುವುದಿಲ್ಲ. ಒಂದು ಕುಡಿತದ ವಿಷಯದಲ್ಲಿ ಆದ್ರೂ ಮರ್ಯಾದೆ ಕೊಡಿ. ಅನುಭವ ಉಂಟು. ಮತ್ತೆ ಒಂದು ಅನುಭವ ಉಂಟು ನನಗೆ. ಆಯ್ತಾ? ಅಲ್ಲಿ ನನಗೆ ಇಷ್ಟು, ನಿಮಗೊಂದು ಇಷ್ಟು. ಆಯ್ತಾ? ನಮ್ಮ ಪಾತ್ರೆಯನ್ನು ಇಟ್ಕೊಂಡು ಅದಕ್ಕೆ ಬೇಕಾದ್ದನ್ನೆಲ್ಲ ಮಿಶ್ರ ಮಾಡಿ ನಮ್ಮ ಪಾತ್ರೆಯನ್ನು ತಾಗಿಸಿಕೊಳ್ಳಿ. ಹೊಡೆದೇ ಹೋಗ್ತದೆ. ಹೊಡೆಯುವುದಂತದ್ದು ಮತ್ತೆ ತಾಗಿಸುವುದು ಯಾಕೆ? ತಾಗಿಸುವುದು ಯಾಕೆ? ಒಂದು ವೇಳೆ ತಾಗಿಸದಿದ್ರೆ, ಕುಡ್ದಾದ ಮೇಲೆ ನಾವು ತಾಗಿದ್ರೆ ಹಾಗುಂಟ. ಮತ್ತೆ ಅದು ಭಯಂಕರ ಅವಸ್ಥೆ. ಮತ್ತೆ ನಿಮ್ಮ ಕಣ್ಣು ಬಹಳ ಅಪಾಯ. ಹೌದೌದು. ಬೇಕು ಒಳ್ಳೆದಾಗ್ತದೆ. ಅದನ್ನು ಕುಡಿದು ಬೇಕಾದಷ್ಟು ತಿಂದು ನಾವು ಹಾಗೆ ಬೇಟೆಯಾಡಿಕೊಂಡು ಬರುವ. ಈಗ ಹೋಗುವ. ಹೌದಾ? ಬನ್ನಿ ಹೋಗುವ.